ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾವೇ ಕೇತವೇ ನಮಃ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ರಾಜಯೋಗ ಇದೆ, ಯಾವ ಕ್ಷೇತ್ರದಲ್ಲಿ ಹೆಚ್ಚು ಹಣವನ್ನ ಲಭಿಸುತ್ತೆ ಹೇಳ್ತಕ್ಕಂಥೆಲ್ಲ ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಸ್ವಂತ ಬಿಸಿನೆಸ್ ಅನ್ನ ಮಾಡ್ತಾ ಇರ್ತೀರಿ, ಅದರಲ್ಲೂ ವಿಶೇಷವಾಗಿ ಬಟ್ಟೆಯ ವ್ಯಾಪಾರ ಅಥವಾ ಸುಗಂಧ ದ್ರವ್ಯದ ವ್ಯಾಪಾರ ಅಥವಾ ರೇಷ್ಮೆ ಬೆಳೆಯುವಂಥದ್ದು, ಈ ಒಂದು ಕ್ಷೇತ್ರದಲ್ಲಿ ರಾಜಯೋಗ ಉಂಟಾಗುತ್ತೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಬಟ್ಟೆ, ರೇಷ್ಮೆ ಮತ್ತೆ ಈ ಸುಗಂಧ ದ್ರವ್ಯದ ವ್ಯಾಪಾರ, ಇದಲ್ಲೆಲ್ಲವೂ ಕೂಡ ರಾಜಯೋಗ. ಅಂದ್ರೆ ನಿಮ್ಮನ್ನ ಅತ್ಯಂತ ಶ್ರೀಮಂತವಾಗಿ ಮಾಡ್ತಕ್ಕಂಥದ್ದು, ಲಾಭವನ್ನು ತಂದುಕೊಡುವಂಥದ್ದು, ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ಸಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು, ಹೆಚ್ಚು ವ್ಯಾಪಾರವನ್ನ ಆಗತಕ್ಕಂಥದ್ದು, ಖರೀದಿ ಜಾಸ್ತಿ ಆಗತಕ್ಕಂಥದ್ದು, ಜನಪ್ರಿಯತೆ ಗಳಿಸ್ತಕ್ಕಂಥದ್ದು, ಇದರಲ್ಲಿ ತುಂಬಾನೇ ಲಾಭವನ್ನು ತಂದುಕೊಡುತ್ತೆ. ಇದರಿಂದ ಈ ವ್ಯಾಪಾರದಲ್ಲಿ ರಾಜಯೋಗ ಹೇಳತಕ್ಕಂಥದ್ದು. ಹಾಗೆ ಆಯುರ್ವೇದ ಔಷಧವನ್ನ ಸಂಶೋಧನೆ ಮಾಡತಕ್ಕಂಥದ್ದು, ಗಿಡಮೂಲಿಕೆಗಳನ್ನ ಪಾಲನೆ ಪೋಷಣೆಗಳನ್ನ ಮಾಡಿ ಅದರಿಂದ ದ್ರವ್ಯವನ್ನ ಪಡೆಯುವಂಥದ್ದು ಅಥವಾ ದ್ರವ್ಯಗಳನ್ನ ಔಷಧಕ್ಕೆ ಸರಬರಾಜು ಮಾಡತಕ್ಕಂಥದ್ದು, ವೈದ್ಯಶಾಲಾ, ಇದಕ್ಕೆಲ್ಲ ಸಂಬಂಧಪಟ್ಟಂತ ವ್ಯವಹಾರ ಉದ್ಯೋಗದಲ್ಲಿ ಕೂಡ ಲಾಭವನ್ನು ತಂದುಕೊಡುತ್ತೆ. ಇನ್ನು ಯಂತ್ರೋಪಕರಣಗಳ ವ್ಯವಹಾರದಲ್ಲಿಯೂ ಕೂಡ ರಾಜಯೋಗ ಹೇಳತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಯಾರಾದ್ರೂ ಈ ರಾಶಿಯವರು ಯಂತ್ರೋಪಕರಣಗಳು ವ್ಯವಹಾರ ಮಾಡ್ತಾ ಇದ್ರೆ, ಯಾವುದೇ ಯಂತ್ರೋಪಕರಣ ಇರಬಹುದು, ಅವರಿಗೆ ಈ ತಿಂಗಳಲ್ಲಿ ರಾಜಯೋಗ, ಯಥೇಚ್ಛವಾಗಿ ಬರುವಂತಹ ಹಣ ಇರಬಹುದು, ಆರ್ಡರ್ ಇರಬಹುದು, ಬಿಸ್ನೆಸ್ ಇರಬಹುದು, ಅಥವಾ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ತಮ್ಮ ವ್ಯಾಪಾರಗಳನ್ನ ವಿಸ್ತಾರವಾಗಿ ಮಾಡಿಕೊಳ್ತಕ್ಕಂಥದ್ದಿರಬಹುದು. ಇದನ್ನೆಲ್ಲವೂ ಕೂಡ ರಾಜಯೋಗ ಹೇಳತಕ್ಕಂಥದ್ದು. ಇನ್ನು ಹೈನುಗಾರಿಕೆಯಲ್ಲಿ, ಅದರಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಬೆಣ್ಣೆ, ತುಪ್ಪ, ಎಣ್ಣೆ ಪದಾರ್ಥಗಳು ಅಥವಾ ಮಸಾಲೆ ಪದಾರ್ಥಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಧನಲಾಭ ಉಂಟಾಗತ್ತೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು, ಪಡೆಯುವುದು, ಕೊಳ್ಳುವುದು, ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನ ನಿರೀಕ್ಷೆ ಮಾಡಬಹುದು. ಮತ್ತು ಲಾಭವೂ ಕೂಡ ಉಂಟಾಗ್ತಾ ಇರುತ್ತೆ. ಹಾಗೆ ವಧುವರರಿಗೂ ಕೂಡ ಕಂಕಣ ಭಾಗ್ಯ ಸಿಗುವಂಥದ್ದು. ಅನೇಕ ದಿನಗಳಿಂದ ಮಕ್ಕಳಿಗೆ ಮದುವೆ ಆಗ್ಲಿಲ್ಲಲ್ಲಪ್ಪ, ಎಲ್ಲಿ ವರವನ್ನು ಹುಡುಕೋದು, ವಧುವನ್ನ ಹುಡುಕೋದು, ಹೀಗೆ ಈ ತರದ ಒಂದಷ್ಟು ನಿಮ್ಮ ತಲೆಯಲ್ಲಿ ಕಾಣ್ತಾ ಇರುತ್ತೆ. ಯಾವಾಗ ಆಗತ್ತೆ ಮದುವೆ, ಎಲ್ಲಿಂದ ಯಾವ ರೀತಿಯ ವರ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ. ಈ ತರದ ಹುಡುಗನ್ನೇ ಮದುವೆ ಆಗ್ಬೇಕು, ಈ ತರ ಹುಡುಗಿಯನ್ನೇ ಮದುವೆ ಆಗ್ಬೇಕು, ಮದುವೆ ಆಗತಕ್ಕಂತಹ ವರ ಚೆನ್ನಾಗಿ ನೋಡ್ಕೋತಾನೆ ಹೇಳತಕ್ಕಂಥದ್ದು ವಧುವಿಗೆ ಅಪೇಕ್ಷೆ ಇರುತ್ತೆ. ವರನಿಗೂ ಕೂಡ ನನ್ನ ಡ್ರೀಮ್ಸ್ ಅನ್ನ ನನಸಾಗಿ ಮಾಡ್ತಕ್ಕಂಥದ್ದು, ಈ ತರ ಒಂದಷ್ಟು ಕಲ್ಪನಾತ್ಮಕವಾಗಿರ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಒಂದು ಸಮಾಗಮದ ಸಮಯ, ಯೋಗಾಯೋಗಗಳು ಸಮಯ ಹೇಳತಕ್ಕಂಥದ್ದು. ಅದು ಕೂಡ ನಿಮಗೆ ಒಳ್ಳೆಯ ಸಮಯದಲ್ಲಿ ವಿವಾಹ ಆಗಿ ಒಳಿತನ್ನ ಮಾಡ್ತಕ್ಕಂಥದ್ದು, ಸೌಭಾಗ್ಯವನ್ನ, ಅದೃಷ್ಟವನ್ನ ತರತಕ್ಕಂಥ ಒಂದು ಅದ್ಭುತ ಯೋಗ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥದ್ದು.
ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಒಂದು ಲಾಭದಾಯಕವಾಗಿ, ಸಂತೋಷದಾಯಕವಾಗಿ ಮತ್ತು ಒಳ್ಳೊಳ್ಳೆ ಸಮಾಚಾರ, ಸಿಹಿ ಸುದ್ದಿ ಇವನ್ನೆಲ್ಲವನ್ನು ಕೊಡ್ತಕ್ಕಂತಹ ಅದೃಷ್ಟವಂತರಾಗಿದ್ದೀರಿ ಹೇಳ್ತಕ್ಕಂಥದ್ದು. ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಯೋಗವೂ ಕೂಡ ಇದೆ ನೋಡಿ. ಇದು ಕೂಡ ನಿಮಗೆ ಭಾಗ್ಯ, ಅದೃಷ್ಟ ಇರತಕ್ಕಂಥದ್ದು. ನೀವು ಮಾಡಿರ್ತಕ್ಕಂತಹ ಪೂಜಾ ಫಲದಿಂದವೇ ನಿಮಗೆಲ್ಲ ರೀತಿಯಾದಂತಹ ಪುಣ್ಯಕ್ಷೇತ್ರಗಳ ದರ್ಶನವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು. ಪೂರ್ವ ದಿಕ್ಕಿನ ಪ್ರಯಾಣ ಅತ್ಯಂತ ಶುಭದಾಯಕವಾಗಿ ಮತ್ತು ಸ್ಫೂರ್ತಿದಾಯಕವಾಗಿ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಈ ತಿಂಗಳಲ್ಲಿ ದರ್ಶನ ಮಾಡತಕ್ಕಂಥ ಆರಾಧ್ಯ ದೈವ ಪರಮೇಶ್ವರ, ಈಶ್ವರನ ಅನುಗ್ರಹ. ಈಶ್ವರನ ದರ್ಶನವನ್ನು ಮಾಡಿ ಸೋಮವಾರ ಬಿಲ್ವಪತ್ರೆಯನ್ನ ಅರ್ಚನೆಯನ್ನು ಮಾಡಿ ಓಂ ನಮಃ ಶಿವಾಯ ಇರತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ ಇರತಕ್ಕಂಥ ಮಂತ್ರವನ್ನು ಕೂಡ ಕಮೆಂಟ್ ಬಾಕ್ಸ್ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.